ಇಂಗ್ಲಿಷ್ ವ್ಯಾಮೋಹ ಕರಗ್ತಾ ಇದೆಯಾ ಕನ್ನಡದ ಅಸ್ತಿತ್ವ. ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ಉಸಿರು ಅಂತ ಸ್ಟೇಟಸ್ ಆಗ್ತೀವಿ. ಆದರೆ ದಿನಬಳಕೆಯಲ್ಲಿ ಎಷ್ಟು ಕನ್ನಡ ಬಳಸ್ತೀವಿ? ಇವತ್ತು ಕರ್ನಾಟಕದಲ್ಲೇ ಇದ್ದು ಕನ್ನಡ ಮಾತನಾಡೋಕೆ ಹಿಂಜರಿಯೋ ಪರಿಸ್ಥಿತಿ ಬಂದಿದೆ. ಇಂಗ್ಲಿಷ್ ಕಲಿಯೋದು ಅನಿವಾರ್ಯನಾ ಅಥವಾ ಅದು ಕೇವಲ ಒಂದು ವ್ಯಾಮೋಹನ? ಏನಿದು ಬಿಗ್ ಡಿಬೇಟ್. ವಿಷಯ ತುಂಬಾ ಸರಳ. ಇವತ್ತು IT-BT ಕೆಲಸ ಸಿಗಬೇಕಾದ್ರೆ, ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಇಂಗ್ಲಿಷ್ ಜ್ಞಾನ ಬೇಕೇ ಬೇಕು ಅನ್ನೋದು ಒಂದು ವಾದ. ಆದರೆ ವಿವಾದ ಶುರುವಾಗೋದು ಇಲ್ಲೇ. ಇಂಗ್ಲಿಷ್ ಕಲಿಯೋ ನೆಪದಲ್ಲೇ ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ಬರೆಯೋಕೆ ಓದೋಕೆ ಬರದ ಹಾಗೆ ಮಾಡ್ತಿರೋದು ಎಷ್ಟು ಸರಿ? ನಮ್ಮದೇ ನೆಲದಲ್ಲಿ ಕನ್ನಡ 2ನೇ ದರ್ಜೆ ಭಾಷೆ ಆಗ್ತಾ ಇದೆಯಾ? ಕನ್ನಡ ನಾಮಫಲಕ ಇರಬೇಕು, ಬ್ಯಾಂಕಿಂಗ್ನಲ್ಲಿ ಕನ್ನಡ ಇರಬೇಕು ಅಂತ ಹೋರಾಟಗಳು ನಡೀತಾನೆ ಇವೆ. ಆದರೆ ಕೇವಲ ಕಾನೂನಿನಿಂದ ಭಾಷೆ ಬೆಳೆಯಲ್ಲ. ನಾವು ಮನೆಯಲ್ಲಿ ಮಕ್ಕಳ ಜೊತೆ ಕನ್ನಡ ಮಾತನಾಡದೆ, ನಮ್ಮ ದೈನಂದಿನ ವ್ಯವಹಾರದಲ್ಲಿ ಕನ್ನಡ ಬಳಸದೆ, ಕೇವಲ ಬೋರ್ಡ್ಗಳನ್ನು ಬದಲಾಯಿಸಿದ್ರೆ ಕನ್ನಡ ಉಳಿಯುತ್ತಾ? ಇಂಗ್ಲಿಷನ್ನು ಜ್ಞಾನಕ್ಕಾಗಿ ಕಲೀರಿ, ಆದರೆ ಕನ್ನಡವನ್ನು ನಮ್ಮ ಅಸ್ತಿತ್ವಕ್ಕಾಗಿ ಉಳಿಸಿ. ಭಾಷೆ ಅನ್ನೋದು ಕೇವಲ ಕಮ್ಯುನಿಕೇಷನ್ ಮಾಧ್ಯಮವಲ್ಲ, ಅದು ನಮ್ಮ ಸಂಸ್ಕೃತಿ. ಇಂಗ್ಲಿಷ್ ಪ್ರಭಾವದ ನಡುವೆ ನಮ್ಮ ಕನ್ನಡವನ್ನು ಉಳಿಸೋಕೆ ನಾವು ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಈಡೆನ್ಸ್ ನ್ಯೂಸ್. ನಾನು ಸುರೇಖಾ ಸುರೇಶ್.